ವಾವ್, ಪುಂಡಿ ಪಲ್ಯ ಮೈ ಫೇವರೇಟ್. ಪುಂಡಿ ಪಲ್ಯ ಬಾಳ ಇಷ್ಟ ನನ್ಗ. ಅತ್ತಿರಿ ಪುಂಡಿ ಪಲ್ಯ ರೊಟ್ಟಿ ಮಾಡ್ರಿ, ಅದು ಬಿ ಜೋಳ ನುಚ್ಚಾಕಿ. ಮಾಡಾನು ಮೊದಲ್ ಸೋಸಾನು. ಹಾ ರೀ ಅತ್ತಿರಿ ಪುಂಡಿ ಪಲ್ಯ ಹೆಂಗ್ ಸೋಸೋದ್ರಿ? ನಾ ತೋರಿಸ್ಕೊಡ್ತೇನೆ ನೋಡ ನೀವು. ಏನೋ ಇದು ಕಡ್ಡಿ ಅದಲ್ಲ ಪೂಜಾ, ಇದು ಕಡ್ಡಿ ತಗೋದಿಲ್ಲ. ಇದು ಬರೇ ಮುಂದಿಂದು ಪುಂಡಿ ಪಲ್ಯ ಅಷ್ಟೇ ಕಟ್ ಮಾಡೋದು. ಹಿಂಗ ಹಿಂಗ ಇಷ್ಟೇ ಕಟ್ ಮಾಡೋದು. ಹಿಂಗ ಸೋಸ ಜೋಳದ ನುಚ್ಚ ಹಾಕಿ ಪುಂಡಿ ಪಲ್ಯ ಮಾಡೋದಲ್ಲ. ಈಗ ಜೋಳದ ನುಚ್ಚ ಹೆಂಗ್ ಮಾಡೋದು ತೋರಿಸ್ತೀನಿ. 2 ಬಟ್ಲು ಜೋಳ ತಗೋ ಪೂಜಾ. ಈಗ 2 ಬಟ್ಲು ತಗೊಂಡಿನಿ ನಾ. ಏನೋ ಇದು ಬಿ 1 ಬಟ್ಲು ಆಯ್ತು. ಇದು ಹಿಂಗ ಹಾಕೋದು. ಹಾಕಿ 2 ಸಲ ತೊಳೆಯೋದು ನೀರಾಗ ಹಾಕಿ. ಹಿಂಗ ಮಾಡಿ ತೊಳೆಯೋದು. ಈಗ 2 ಸಲ ತೊಳೆದಿನ ಪೂಜಾ. ಇದು 3ನೇ ಸಲ ನೀರ್ ಹಾಕಿನಿ. ಈಗ ಇದು ಈ ಪಾಣ್ಯಾಗೆ ಹಾಕೋದು. ಈ ಬುಟ್ಟಾಗೆ ಹಾಕೋದು. ಇದು ನೀರ್ ಜಾನ್ ಬೇಕಿದ್ರಂದೆಲ್ಲ. ಇದು ನೀರ್ ಜಾನ ಆದ್ಮೇಲೆ ನುಚ್ಚು ಮಾಡೋದು. ನುಚ್ಚು ಮಾಡೋದು ಹಂಗ ಅವಾಗ ತೋರಿಸ್ತೀನಿ. ಜೋಳದ ನೀರ್ ಜಾನತನ ಪುಂಡಿ ಪಲ್ಯ ತೊಳ್ಕೊ. ಮೊದಲು ತೊಳೆ ಹಾಕು. ಅದು ಮೊದಲು ತೊಳೆಯೋದಕ್ಕೆ. ನೋಡಿ ನೀರಲ್ಲಿ ಇದ್ದು ಅದ್ರಾಗ ಹಾಕು. ಇನ್ನೊಂದ್ಸಲ ತೊಳಿಬೇಕು. ಮಣ್ಣು ಇರ್ತದ. ಈಗ ಮಳೆಗಾಲಲ್ಲ, ಮಣ್ಣು ಇರ್ತದ. 1-2 ಸಲ ತೊಳಿಬೇಕು ಪೂಜಾ. ಈಗ ಜೋಳದಂದೆಲ್ಲ ನೀರ ಜಾನ್ ಹೋಗ್ಯಾವ. ಹೌದಲ್ರಿ. ಈಗ ಮಿಕ್ಸರ್ ಬಾಂಡೆದಾಗ ಹಾಕಿ ನುಚ್ಚ ಹೆಂಗ್ ಮಾಡೋದು ಹೇಳ್ಕೊಡ್ತೀನಿ. ಈಗ ಮುಚ್ಚಿ ಮಿಕ್ಸರ್ ಮಾಡೋದು. ನುಚ್ಚ ಮಾಡ್ಯಾರ. ಈಗ ಇದು ಉಲ್ಟಾ ತಿರ್ಗಿಸೋದು. ಆದ್ರೆ ಬಂದ್ ಚಾಲು ಮಾಡದ ಪೂಜಾ. ಇನ್ನ ದಮ್ಮದ ಇನ್ನ ಜೋಳ ಅದ. ಇನ್ನ 2 ಸಲ ಮಾಡ್ಬೇಕು ಪೂಜಾ. ನೋಡ್ ಈಗ ಹೆಂಗದ. ದಪ್ಪದಲ್ರಿ ಅತಿ ಸ್ವಲ್ಪ ಇನ್ನೊಂದ್ ಸ್ವಲ್ಪ ದಪ್ಪದಲ್ಲ. ಇನ್ನೊಂದ್ಸಲ ಮಾಡೋದು. ಈಗ ನೋಡು ಸಣ್ಣ ಬೇಕೇನ್ರಿ ಪೂರ? ಇದು ಇರ್ಲಿಲ್ಲ. ಈಗ ಒಂದ್ ಸಾಕಲ್ಲ. ಈಗ ಸಾಕು. ಈಗ ತಗೋ ಪೂಜಾ. ಚಾಳ ಇದ್ರಂದೆಲ್ಲ ಹಿಟ್ಟು ಇರ್ಬಾರ್ದು. ಸಾಕೈತಿ. ಸಾಕು. ಅದ್ರಾಗ ಹಾಕು. ಇದು ಹಾಕ್ರಿ ನುಚ್ಚಿ ಪ್ಲೇಟ್ನಾಗ. ನುಚ್ಚ ಪ್ಲೇಟ್ನಾಗ ಹಾಕು. ಮತ್ತ ಅದು ಕೇರ್ಬೇಕು. ಅದ್ರಾಗ ಇದ್ರಾಗ ಹೊಟ್ಟೆ ಇರ್ತದ ಪೂಜೆ. ಕೇರ್ಬೇಕು. ಎಲ್ಲ ಹೊಟ್ಟು ಹೋಗ್ಬೇಕು. ಊದು ಹಂಗೆ ಬರ್ತದೆ. ಹಿಂಗ ಹೊಟ್ಟು ಬರ್ತದೆ. ತೌಡೆಲ್ಲ ಇದ್ರೊಳಗಿನ ತೌಡೆಲ್ಲ ಹೋಯ್ತು. ಈಗ ಹಿಂಗಿರ್ಬೇಕು ನುಚ್ಚ. ಇನ್ನೊಟ್ಟು ದಪ್ಪ ಇರಬಾರ್ದು. ಹಿಂಗಿರ್ಬೇಕು. ಪುಂಡಿ ಪಲ್ಯ ಮಾಡೋ ನುಚ್ಚ ರೆಡಿ ಆಯ್ತು ಪೂಜಾ. ಇದು ಹಿಟ್ಟು ಏನದಲ್ಲ, ರೊಟ್ಟಿ ಮಾಡಾಗ್ಲೂ ಯೂಸ್ ಮಾಡ್ಬೋದು, ಗಂಜಿನೂ ಮಾಡಿ ಕುಡಿಬಹುದು. ಈಗ ನುಚ್ಚ ಕುದಿಯಕ್ಕೆ ಇಡೋಣ. 3 ಬಟ್ಲ ನೀರ್ ಹಾಕು. 3 ಬಟ್ಲ ಹಾಕ್ಲಿ. ಈಗ ನೀರ್ ಹಾಕಿದಲ್ಲ ಪೂಜಾ. ಈಗ ನೀರ್ ಕುದಿಬೇಕು. ಈಗ ಕುದಿಬೇಕತಾನ ನುಚ್ಚ ಮತ್ತ ಅಲಸಂದೆ ಕಾಳು ಹಾಕದ. ಅಲಸಂದೆ ಕಾಳು ಇದನ್ನು ಪುಂಡಿ ಪಲ್ಯಾಗ ಹಾಕಿದ್ರೆ ನಡೀತದೆ. ಇದ್ದಿಲ್ಲ ಅಂದ್ರೆ ಇಲ್ಲ. ಆದ್ರೆ ಹಾಕಿದ್ರೆ ಇದು ಹೆಲ್ತ್ ಬಹಳ ಚಲೋ ಇರ್ತದೆ. ಈಗ ನೀರ್ ಕುದಿಕತ್ತಾವ. ಈಗ ಸ್ವಲ್ಪ ಎಣ್ಣೆ ಹಾಕಿ. ಸ್ವಲ್ಪ ಹಾಕದೇನ್ರಿ? ಸ್ವಲ್ಪ ಹಾಕೋದು. ಈಗ ನುಚ್ಚ ಹಾಕಿ. 1 ಬಟ್ಟಲ್ ನುಚ್ಚ. ಗಂಟ್ ಆಗ್ಲಾರ್ದಂಗ ಕಲಸು. ಈಗ ಅಲಸಂದಿ ಹಾಕ. ಹೀಗೆ ಹಾಕಿದ್ರಿ? ಹೀಗೆ ಹಾಕದ. ಈಗ ಮುಚ್ಚ. ಎಷ್ಟು ತನಕ ಇಡ್ಬೇಕು? ಇದು 1-3 ಸಿಟಿ ಆಗೋರ್ಗೆ ಇಡ್ಬೇಕು. ಗ್ಯಾಸ್ ತಣ್ಣಗೆ ಇರ್ಲೇನ್ರಿ? ಇಲ್ಲ, ಇನ್ನೊಂದ್ ಜರ ಮೀಡಿಯಂ ಮಾಡಿ 3 ಸಿಟಿ. ಕುಕ್ಕರ್ ಸಿಟಿ ಆಗತ್ತಾನ ಪಲ್ಯ ಹಾಕೋಬೇಕು. ಕಟ್ ಮಾಡ್ಕೊಳ್ರಿ ಈಗ. ಕಟ್ ಮಾಡಿ. ಸಣ್ಣ ಮಾಡ್ಬೇಕೇನ್ರಿ? ಇಲ್ಲ, ಬಾಳ ಏನ್ ಸಣ್ಣ ಇಲ್ಲ. ಸ್ವಲ್ಪ ದಪ್ಪ ದಪ್ಪನ ಕಟ್ಟಿ. ನೋಡ್ರಿ. ಹಿಂಗಿರಿ. ಐದು ನೋಡ್ರಿ ಕಟ್ ಮಾಡ್ಕೊಂಡು. ಈಗ ಇದ್ ಕಡೆ ಇಡು ಗ್ಯಾಸ್ ಮ್ಯಾಗ. ಇಡು. ಸಣ್ಣ ಇಡು. ಸಣ್ಣ ಸಣ್ಣ. ಹಾಕು. ಎಣ್ಣೆ ಹಾಕು. ಎಷ್ಟು ಹಾಕ್ಬೇಕು? ಹಾಕು. 1-2-3 ಚಮಚ ಹಾಕು. ಅದ್ರಾಗ ಪುಂಡಿ ಪಲ್ಯ ಹಾಕು. ಎಲ್ಲ ಹಾಕು.
ಕಲರ್ ಚೇಂಜ್ ಆಗ್ತದೇನ್ರಿ ಈಗ? ಮುಚ್ಚಿಡು ಈಗ. ಹಾ ಪುಂಡಿ ಪಲ್ಲೆ ಕುದೀತು. ಈಗ ಪುಂಡಿ ಪಲ್ಲೆ ಕುದಿಯತನ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಸಿ ಶುಂಠಿ ಕುಟ್ಟಾವ. ಆಯ್ತು. ಒಂದ್ 10-15 ಮೆಣಸಿನ್ಕಾಯಿ ತಗೋ. ಇಷ್ಟ ಹಾಕ್ರಿ. ಹಸಿ ಶುಂಠಿ ಹಾಕು. ಇಷ್ಟ ಹಾಕದೇನ್ರಿ? ಹಾಕಿಲ್ಲ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು. ಈಗ ಈಗ ಹತ್ತಿರಿ ಇಷ್ಟ ಮೆಣಸಿನ್ಕಾಯಿ ಸಾಕಾಗ್ತಾವ್ರಿ? ಸಾಕು. ಇನ್ನ ಖಾರ ಬೇಕಾದ್ರೆ ನಿಮಗ ಟೇಸ್ಟ್ ಮಾಡಿ ಮತ್ತೆ ಇನ್ನೊಂದ್ ಸ್ವಲ್ಪ ಖಾರ ಆಗ್ಬೋದಲ್ಲ? ಸಣ್ಣ ಕುಟ್ಬೇಕು ನೋಡು. ಹಾ ರೀ. ಪೂಜಾ ಈಗ ಪುಂಡಿ ಪಲ್ಲೆ ಕುದ್ದದ್ ನೋಡಿ ಕಾಣಿಸ್ತು. ಹಾ ರೀ. ಈಗ ಗ್ಯಾಸ್ ಆಫ್ ಮಾಡ್ತೀನಿ. ಹಾ ರೀ. ಹಾಕು. ಏನ್ ಹಾಕ್ರಿ ಈಗ? ಮೆಣಸಿನ್ಕಾಯಿ ಹಾಕು. ಕರಿಬೇವ, ಕೊತ್ತಂಬರಿ ಹಾಕು. ಹಾ ರೀ. ಹಾ ಈಗ ಸ್ವಲ್ಪ ಅರಿಶಿನ ಹಾಕು. ಅರಿಶಿನ ಹಾಕಿರಿ. ಎಷ್ಟು ಹಾಕಿರತ್ತಿ? ಸ್ವಲ್ಪ, ಒಂದ್ ಅರ್ಧ ಚಮಚ ಅಷ್ಟೇ. ಈಗ ರುಚಿ ತಕ್ಕಷ್ಟು ಉಪ್ಪು ಹಾಕು. 2 ಚಮಚ ಹಾಕಿರಿ ಉಪ್ಪ? ಈಗ 2-3 ಚಮಚ ಹಾಕು. 3 ಚಮಚ ಹಾಕಿ. ನೋಡಿ ಹಾಕು. ಒಂದ್ ಮುದ್ದೆ ಶೇಂಗಾ ಬೀಜ ಹಾಕು. ಬಿಡು. ಅವಷ್ಟು ಜೀರಿಗೆ ಹಾಕು. 1 ಚಮಚ ಅಷ್ಟು. ಈಗ ನುಚ್ಕೊದ್ದದ ನೋಡ. ಈಗ ನುಚ್ಕೊದ್ದದ ನೋಡಿ. ಕುದ್ದಲ್ರಿ? ಹಾ ಕುದ್ದ. ಇದೇನ್ ಮಾಡೋದು? ಎಲ್ಲ ತೆಗೆದು ಇದ್ರಾಗ ಹಾಕೋದು. ನೋಡಿ ನೋಡಿ ಹಾಕದ ಪೂಜಾ. ಒಮ್ಮೆ ಹಾಕೋದಿಲ್ಲ ಬಾಳ. ಈ ಕಡೆ ಅರ್ಚನ ಅಲ್ಗತ್ತದ, ಈ ಕಡೆ ಇಡ್ತೀನಿ. ಗ್ಯಾಸ್ ಹಚ್ತೀನಿ. ಸಣ್ಣ ಇಡೋದು ಪೂಜಾ. ಈಗ ರೇಗಿಲ್ಲ ಇದು ಮೊಚ್ಚ. ಸ್ವಲ್ಪ ಗ್ಯಾಸ್ ಸಣ್ಣ ಇಡೋದು, ಮಗ್ಸೋದು. ನೀರ್ ಬೇಕಾದ್ರೆ ನೀರ್ ಹಾಕೋದು. ಹಿಂಗೆ ಮಗ್ಸೋದು. ಎಷ್ಟು ಬೇಕು ಅಷ್ಟೇ ಮುಚ್ಚ ಹಾಕೋತ್ ಹೋಗೋದು. ಈಗ ಒಂದ್ ಸ್ವಲ್ಪ ಎಣ್ಣೆ ಹಾಕ ಪೂಜಾ ಮ್ಯಾಗ. ಆಮೇಲೆ ಲಾಸ್ಟ್ ಪಾಣೆ ಬಿಡೋದು. ಜಾಗ ಕುದಿಬೇಕು. ಈಗ ಇದ್ರಾಗ ಒಂದಿಷ್ಟು ನೀರ್ ಹಾಕೋದು. ಇನ್ನೊಂದ್ ಜರ ನುಚ್ಚ ಬೇಕಾದ್ರೆ ಹಾಕದ್ ಪೂಜಾ. ಇದು ಎಷ್ಟು ಹಾಕದ್ರೈತಿ ಈಗ? ಸ್ವಲ್ಪ ಹಾಕೋದು. ಇನ್ನೊಂದ್ ಒಂದ್ ಅರ್ಧ ಬಟ್ಲ? ಇಷ್ಟ ಹಾಕೋದು. ಮತ್ತೆ ಇನ್ನೊಂದ್ ಸ್ವಲ್ಪ ನುಚ್ಚ ಬೇಕಾದ್ರೆ ಹಾಕೋದು. ಉಳಿದ ನುಚ್ಚ ನೀವು ಊಟ ಮಾಡ್ಬೋದು. ಮಜ್ಜಿಗೆ ಹಾಕೊಂಡು ತಿನ್ಬೋದು. ಈಗ ಇದು ಕುದಿ ಬಿಡ್ಬೇಕು ಒಂದ್ ಸ್ವಲ್ಪ. ಎಷ್ಟೊತ್ತನ ಬಿಡದ್ರೈತಿ ಕುದ್ಲಿಕ್ಕೆ ಈಗ? ಒಂದ್ 2-3 ನಿಮಿಷ ಬಿಡೋದು ಪೂಜಾ. ಈಗ ಇದು ಮುಚ್ಚಿಡೋದು. ಶೇಂಗಾ ಬೀಜ ಎಲ್ಲ ಏನ್ ಹೋಗಲ್ಲ, ಹೊರಗ ಮೆತ್ತಗ ಆಗ್ತಾವ. ಮುಚ್ಚಿಲ್ರಿ ಈಗ? ಮುಚ್ಚ ಪೂಜಾ. ಕೆಲವ್ರು ಏನ್ ಮಾಡ್ತಾರ, ಪುಂಡಿ ಪಲ್ಯ, ಕಡ್ಲಿ ಬ್ಯಾಳಿ, ಶೇಂಗಾ ಬೀಜ, ನುಚ್ಚ ಎಲ್ಲ ಒಂದೇ ಸಲ ಕಲಿಸಿ ಇಟ್ಬಿಡ್ತಾರೆ. ಮಿಕ್ಸ್ ಮಾಡಿ. ಅವಾಗ ಅದ ಏನಾಗ್ತದ, ಪುಂಡಿ ಪಲ್ಯ ಮಾಡಿದ ಬಳಿಕ ಅದು ಸ್ವಲ್ಪ ಹುಳಿ ಆಯ್ತಂದ್ರ ಅನ್ನ ಹಾಕ್ಬಿಡ್ತಾರೆ. ಅವಾಗ ಪುಂಡಿ ಪಲ್ಯ ಟೇಸ್ಟ್ ಬರಲ್ಲ. ನಾ ಏನ್ ಮಾಡ್ತೀನಿ, ನುಚ್ಚ ಬೇರೆ ಮಾಡ್ಕೋತೀನಿ, ಪುಂಡಿ ಪಲ್ಯ ಬೇರೆ ಮಾಡ್ಕೋತೀನಿ. ಯಾಕಂದ್ರೆ ನಾನ್ ನುಚ್ಚ ಎಕ್ಸ್ಟ್ರಾ ಜಾಸ್ತಿ ಇಡ್ತೀನಿ. ಅವಾಗ ಏನಾಗ್ತದ, ನಾವು ಎಷ್ಟು ಬೇಕಷ್ಟು ಪುಂಡಿ ಪಲ್ಯಕ್ಕ ನುಚ್ಚ ಹಾಕಿ ಮಾಡ್ಬೋದು. ಮತ್ತೆ ಪುಂಡಿ ಪಲ್ಯ ಬರೇ ಕುದಿಲಿ ಬಾಳ ತಡ ಹತ್ತಲ್ಲ. ಅದಕ್ಕ ಒಂದ್ 2 ನಿಮಿಷದಾಗ ಅದು ಬೈದ್ ಬಿಡ್ತದ. ಅದಕ್ಕೆ ನಾ ಈ ತರ ಮಾಡ್ತೀನಿ. ಚಲೋ ಐಡಿಯಾ. ಇದು ಐಡಿಯಾ ನನಗ ಚಲೋ ಅನಿಸ್ತಂತ ನಾನು ಹಿಂಗ್ ಮಾಡ್ದೆ. ಅಂದ್ರೆ ನಮ್ದು ಕರೆಕ್ಟ್ ಆಗ್ತದ ಪುಂಡಿ ಪಲ್ಯ. ಹುಳಿ ಆಗಲ್ಲ. ಹುಳಿ ಆಯ್ತಂದ್ರೆ ಮತ್ತೆ ಇನ್ನೊಂದ್ ಸ್ವಲ್ಪ ನುಚ್ಚ ಹಾಕ್ಬೋದು. ಉಳಿದಿದ್ ನುಚ್ಚ ಏನ್ ಮಾಡೋದು, ಮೊಸರ, ಮಜ್ಜಿಗೆ, ಹಾಲ ಹಾಕೊಂಡ್ ತಿನ್ಬೋದು. ಈಗ ಪುಂಡಿ ಪಲ್ಯಕ್ಕ ಕಣೆ ಕೊಡ. ಕಡಾಯಿ ಎಣ್ಣೆ ಹಾಕು. ಜಾಸ್ತಿನೇ ಹಾಕ್ತೀನಿ. ಜೀರಿಗೆ ಸಾಸಿವೆ ಹಾಕು ಪೂಜಾ. ಜಾಸ್ತಿನೇ ಹಾಕು. ಬಿಡು. ಎಲ್ಲ ತಟ್ಟಿ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗಿ. ಹಿಂಗ ಸಾಕೈತಿ. ಸಾಕು. ಗ್ಯಾಸ್ ಆಫ್ ಮಾಡಿ ಪುಂಡಿ ಪಲ್ಯ ಮ್ಯಾಗ ಒಗ್ಗರಣೆ ಹಾಕಿ. ಈಗ ಕಲಸ. ಹತ್ತಿರಿ ಪುಂಡಿ ಪಲ್ಯ ಘಮ ಘಮ ಅಲ್ಲತ್ರಿ. ಗ್ಯಾಸ್ ಆಫ್ ಮಾಡು. ಪುಂಡಿ ಪಲ್ಯ ರೆಡಿ. ನಾ ರೊಟ್ಟಿ ಮಾಡ್ತೀನಿ. ಆಯ್ತು. ಹತ್ತಿರಿ ಸ್ವಲ್ಪ ಇಡ್ರಿ ಪೂಜಾ. ಉಂಡ್ ಹೇಳ ಹೆಂಗಾಗ್ಯದ? ಆಗತ್ತಿ. ಹತ್ತಿರಿ ಪುಂಡಿ ಪಲ್ಯ ರೊಟ್ಟಿ
ಜೊತೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಇದ್ರೆ ಸಾಕ್, ಅಮೃತ ಇದ್ದಂಗ. ಸೂಪರ್.